Welcome back to my YouTube channel. Good morning friends. Wish you happy new year. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇವತ್ತು ಒಂದು ಸ್ವೀಟ್ ರೆಸಿಪಿನ ತೋರಿಸ್ತೀನಿ, ಬನ್ನಿ ಹೇಗೆ ಮಾಡೋದು ಅಂತ. ಬೇಸನ್ ಲಾಡು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಬೇಸನ್ ಲಾಡು ರೆಸಿಪಿನ ಮಾಡ್ತಿದ್ದೀನಿ, ನಿಮಗೂ ತೋರಿಸ್ತೀನಿ. ಹೊಸ ವರ್ಷಕ್ಕೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ 1 ಕಪ್ ಬೇಸನ್ ಹಿಟ್ಟು, ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ, ತುಪ್ಪನೂ 1 ಬೌಲೇ ತೊಗೋಬೇಕು. ತುಂಬ ಕಮ್ಮಿ ಟೈಮಲ್ಲಿ ಬೇಗನೆ ಮಾಡ್ಕೋಬೋದು, ಸಿಂಪಲ್ ರೆಸಿಪಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ, ತುಪ್ಪ ಹಾಕ್ಕೊತೀನಿ ಫಸ್ಟು. ತುಪ್ಪ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ, ಸ್ವಲ್ಪ ತುಪ್ಪ ಕಾಯಿಲಿ ಸ್ವಲ್ಪ. ಆಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ತುಪ್ಪ ಕಾಯ್ದಿದೆ, ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಬಾದಾಮಿನೂ ಸೇರಿಸ್ಬೋದು, ನಿಮ್ಮ ಇಷ್ಟ. ನಾನು ಗೋಡಂಬಿ ದ್ರಾಕ್ಷಿ ಅಷ್ಟೇ ತಗೋತಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೇದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಾಗಿದೆ, ತುಪ್ಪದ ಗೋಡಂಬಿನ ಹುರ್ಕೊಂಡಿದ್ದೀನಿ ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ. ಈ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಕಡಲೆ ಹಿಟ್ಟಿಂದು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ರುಚಿಯಾಗಿರೋಂಥ ಬೇಸನ್ ಲಾಡು ಹೊರಗಡೆಯಿಂದ ತರೋ ಬದಲು ನಾವೇ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಹೊಸ ವರ್ಷಕ್ಕೆ ಎಲ್ಲರಿಗೂ ಮನೆಯಲ್ಲಿ ಮಾಡಿಕೊಡಿ. ಇದು ಹಸಿ ವಾಸನೆ ಹೋಗೋದು ಗೊತ್ತಾಗುತ್ತೆ, ಅಲ್ಲಿವರೆಗೂ ಒಂದು ಘಮ ಬರೋವರೆಗೂ ಹುರ್ಕೋಬೇಕು ಕಡಲೆ ಹಿಟ್ಟನ್ನ. ಒಂದು 1/4 ಗಂಟೆ ಅನ್ನೋಷ್ಟರಲ್ಲಿ ಈ ಸ್ವೀಟ್ ರೆಡಿ ಆಗುತ್ತೆ. ನಾನು 1 ಬೌಲ್ ಸಕ್ಕರೆಗೆ 1 ಬೌಲ್ ಕಡಲೆ ಹಿಟ್ಟು, 1 ಬೌಲ್ ತುಪ್ಪ ತಗೊಂಡಿದ್ದೀನಿ. ತುಪ್ಪ ಇನ್ನೂ ಎಕ್ಸ್ಟ್ರಾ ಹಾಕಿದಷ್ಟು ರುಚಿ ಬರುತ್ತೆ. ಇದು ಕಮ್ಮಿ ಉರಿಲಿ ಆದಷ್ಟು ಫ್ರೈ ಮಾಡ್ಕೋಬೇಕು. ಇದು ಆಗ್ತಾ ಬಂತು, ಅದು ಆರಾಮ ಬಂದಿದೆ. ಇವಾಗ ಅದೆಲ್ಲ ಫ್ರೈ ಆಗಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ನೋಡಿ. ನೆಕ್ಸ್ಟ್ ಇವಾಗ ಶುಗರ್ ಆ್ಯಡ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಉಂಡೆ ಕಟ್ಟೋದಷ್ಟೇ. 1 ವಾರ ಇಟ್ಕೊಂಡು ತಿನ್ಬೋದು ಆರಾಮಾಗಿ. ಹೊಸ ವರ್ಷಕ್ಕೆ ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆ, ಮನೆಯವ್ರಿಗೆಲ್ಲ. ಇದಾಗ್ತಾ ಬಂತು. ಇದು ಆಗಿದೆ. ಇವಾಗ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತೀನಿ ನಾನು. ಇದು ಆರ್ಕೊಂಡಿದೆ, ಒಂದೊಂದೇ ಉಂಡೆ ಕಟ್ತಿದ್ದೀನಿ ನಾನು. ಇದು ಕಟ್ತಾ ಇದ್ದೀನಿ ಈ ಥರ ನೋಡಿ. ಈ ಥರ ಕಟ್ಕೋಬೇಕು.